ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರ ಜೀವನವೂ ಕೂಡ ಸುಖ, ಕಷ್ಟ, ಸಂತೋಷ, ದುಃಖದ ಒಂದು ಸಂಕೇತ ಅಂತ ಹೇಳ್ತೀವಿ. ಸುಖನೂ ಇರುತ್ತೆ, ದುಃಖನೂ ಇರುತ್ತೆ, ಕಷ್ಟನೂ ಇರುತ್ತೆ, ನಗುವು ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಯಾವುದೂ ಶಾಶ್ವತ ಅಲ್ಲ. ಸುಖವೂ ಶಾಶ್ವತ ಅಲ್ಲ, ದುಃಖವೂ ಶಾಶ್ವತ ಅಲ್ಲ, ಕಷ್ಟವೂ ಶಾಶ್ವತ ಅಲ್ಲ, ನಗುವೂ ಶಾಶ್ವತ ಅಲ್ಲ, ಅಳುವೂ ಶಾಶ್ವತ ಅಲ್ಲ. ನಾವು ಇತಿಹಾಸ, ಪುರಾಣ ಇದೊಂದು ಸೀಕ್ರೆಟ್ ತಿಳ್ಕೊಂಬಿಡಿ ನೀವು. ಸುಖ ದುಃಖ, ಸುಖ ಇದ್ದಾಗ ಹಿಗ್ಗೋದು, ದುಃಖ ಇದ್ದಾಗ ಕುಗ್ಗೋದು, ಸುಖ ಇದ್ದಾಗ ವಿಚಿತ್ರವಾಗಿ ವರ್ತನೆ ಮಾಡೋದು, ದುಃಖ ಇದ್ದಾಗ ಇನ್ನೇನು ಮುಗಿದೋಯ್ತು ಅಂದ್ಕೊಳ್ಳೋದು, ಇವೆರಡೂ ಕೂಡ ಸಮವಾಗಿ ತಗೊಂಡ್ರೆ ಜೀವನ ಸುಖಮಯವಾಗಿರುತ್ತೆ. ಇವತ್ತಿನ ದಿನ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತೀವಿ. ಬೀದಿ ವ್ಯಾಪಾರಿಗಳು, ಚಿಕ್ಕ ಚಿಕ್ಕ ವ್ಯಾಪಾರಿಗಳು, ಒಂದು ಅಂಗಡಿ ಇಲ್ಲ, ರೋಡಲ್ಲಿ ಮಾಡ್ತಾ ಇರ್ತೀವಿ, ಒಂದು ವೆಹಿಕಲ್ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ. ಇಂತಹವರಿಗೆ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥ ಒಂದು ಏನಾದರೂ ತಂತ್ರ ಇದೆಯಾ ಅಂತ ನೋಡಿದಾಗ, ನಮ್ಮ ಇತಿಹಾಸ ಪುರಾಣಗಳಲ್ಲಿ ಅನುಭವಪೂರ್ವಕವಾಗಿ ನೋಡೋಕ್ಕೆ ಹೋದಾಗ ಒಂದು ತಂತ್ರ, ಅಂತಹ ಅನುಭವಪೂರ್ವಕವಾದ ಒಂದು ತಂತ್ರ ಇದೆ. ಅದು ಏನು ಅಂದರೆ, ವ್ಯಾಪಾರ ಬೆಳಗಿಂದ ಸಾಯಂಕಾಲ ಮಾಡ್ತೀವಿ, ಏನೋ ಒಂದಷ್ಟು ವಸ್ತುಗಳು ಇಟ್ಕೊಂಡಿರ್ತೀವಿ, ಮಾರ್ತಾ ಇರ್ತೀವಿ. ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಯಾವುದೇ ಒಂದು ವಸ್ತುವನ್ನು ಇಟ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರಿಗಳು, ಚಿಕ್ಕ ವ್ಯಾಪಾರಿಗಳಿಗೆ ಆದಾಯದಲ್ಲಿ ಏರಿಕೆ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೇನು ಹೋಮ ಹವನಗಳಿಲ್ಲ, ಖರ್ಚಾಗೋದೇನೂ ಇಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ. ನೀವು ವ್ಯಾಪಾರಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಅದಕ್ಕೋಗಿ ಇದಕ್ಕೋಗಿ ಏನೂ ಬೇಕಾಗಿಲ್ಲ. ಮನೆ ಬಿಡೋಕ್ಕೆ ಮುಂಚೆ ಚೆನ್ನಾಗಿ ವ್ಯಾಪಾರ ಆಗಬೇಕು, ಅಧಿಕವಾಗಿ ವ್ಯಾಪಾರ ಆಗಬೇಕು. ಈಗ ಹಾಲಿರ್ಬೋದು, ಮೊಸರು ಇರ್ಬೋದು, ತರಕಾರಿ ಎಲ್ಲವೂ ಅಷ್ಟೇ. ವ್ಯಾಪಾರ ಜಾಸ್ತಿ ಆಗಬೇಕು ಅಂದರೆ ನಮ್ಮ ಸಂಪ್ರದಾಯಗಳಲ್ಲಿ ಅಂತಹ ಒಂದು ಸಣ್ಣ ವಿಧಾನ ಇದೆ. ಅದೇನು ಅಂದರೆ, ಮನೆಯಿಂದ ನೀವು ಅಂಗಡಿಗೆ ಹೋಗ್ತಿರೋ, ವ್ಯಾಪಾರಕ್ಕೆ ಹೋಗ್ತಿರೋ, ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಾ, ಇವತ್ತೇನೋ ಒಂದು ಸಣ್ಣ ವ್ಯಾಪಾರ, ಅದಕ್ಕೆ ಮುಂಚೆ ನೀವೇನು ಮಾಡಬೇಕು? ಅಥವಾ ರಾತ್ರಿಯೇ 11 ರೂಪಾಯಿಗಳನ್ನು, 11 ನಾಣ್ಯಗಳನ್ನು, 11 ನಾಣ್ಯಗಳು, 11 ಅಂತಕ್ಕಂಥದ್ದು ಭಾಳ ವಿಶೇಷವಾದ ಸಂಖ್ಯೆ ಕೂಡ ಅದಾಗಿರುತ್ತೆ. ಹಾಗಾಗಿ ಅದನ್ನು ಡಬಲ್ ಮಾಸ್ಟರ್ ಅಂತ ಕೂಡ ಕರಿತೀವಿ. ಒಂದನ್ನು ಮಾಸ್ಟರ್ ಅಂದರೆ 11 ಡಬಲ್ ಮಾಸ್ಟರ್ ಅಂತೀವಿ. ಹಾಗಾಗಿ 11 ರೂಪಾಯಿಗಳನ್ನು, 11 ಕಾಯಿನ್ಸನ್ನು ರಾತ್ರಿಯೇ ತೆಗೆದಿಟ್ಟು ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ 11 ರೂಪಾಯಿಗಳನ್ನು ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ಜಾಗದಲ್ಲಿ, ಅದೇನು ದೇವ್ರ ಗುಡಿಯಲ್ಲೇ ಇಡಬೇಕು ಅಂತೇನಿಲ್ಲ, ಎಲ್ಲಾದರೂ ಮನೆಯಲ್ಲಿ ಗುರುತಾಗಿ ಯಾರೂ ಅದನ್ನು ಮುಟ್ಟದೆ ಇರ್ತಕ್ಕಂಥ ಸ್ಥಳದಲ್ಲಿ ಆ 11 ರೂಪಾಯಿಗಳನ್ನು ಮುಂಜಾನೆ ಬೆಳಗಿನ ಜಾವ ಅದನ್ನು ತೆಗೆದಿಟ್ಟು ನಿಮ್ಮ ವ್ಯಾಪಾರಕ್ಕೆ ನೀವು ಹೊರಡಿ ಸಾಯಂಕಾಲ ಬರ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಷ್ಟೇ ವ್ಯಾಪಾರ ಮಾಡ್ಕೊಂಡ್ಬಂದಿರಿ, ಸಂಜೆ ಬಂದು ಆ 11 ರೂಪಾಯಿಗಳನ್ನು ನೀವು ತಗೊಂಡು, ನೀವು ತಂದಿರೋ ದುಡ್ಡನ್ನು ಮನೆಯಲ್ಲಿ ಇಟ್ಕೊಂಡ್ಬಿಡಿ. ಆ 11 ರೂಪಾಯಿಗಳನ್ನು ದಾನ ಮಾಡಿದ್ದೆ ಆದರೆ, ಬೇರೆಯವ್ರಿಗೆ ಯಾರಿಗಾದರೂ ಕೊಟ್ಟಿದ್ದೆ ಆದರೆ, ಭಿಕ್ಷಕರಿಗೆ, ಅನುಕೂಲ ಆಗೋರಿಗೆ ನೀವು 11 ರೂಪಾಯಿಗಳನ್ನು ವೃದ್ಧರಿಗೆ ಯಾರಿಗಾದರೂ ಆ ದಾನ ಮಾಡಿ, ಈ ರೀತಿ ಕಂಟಿನ್ಯೂಸ್ ಆಗಿ 9 ದಿನ ನೀವು ಮಾಡಿದ್ದೆ ಆದರೆ ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಅದೃಷ್ಟ ಬರುತ್ತೆ, ಐಶ್ವರ್ಯ ಬರುತ್ತೆ. 11 ರೂಪಾಯಿಗಳ ದಾನ ನಿಮಗೆ ನಾಳೆ ದಿವಸ 11 ಕೋಟಿಯನ್ನು ತಂದುಕೊಡ್ಬೋದು, ಹೇಳೋಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ. ಹಾಗಾಗಿ ಇದು ಅನುಭವ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.